ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ ಟೀಚರ್. ನೋಡಿ, ಡಾಕ್ಟ್ರ್ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೋ ಎಲ್ಲಾನು ಕಟ್ನಿಟ್ಟಾಗಿ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಮಾಡ್ತೀನಿ ಟೀಚರ್. ಆಮೇಲೆ ಡಾಕ್ಟ್ರು ನನ್ನನ್ನು ಹೊರಗಡೆ ಕೂರಿಸ್ಬಿಟ್ಟು ನಿಮ್ಮನ್ನ ಒಳಗಡೆ ಕರ್ಕೊಂಡು ಏನೇನೋ ಮಾತಾಡಿದ್ರಲ್ಲ, ಏನ್ ಹೇಳಿದ್ರು? ಏನೋ ರಿಸ್ಕ್ ಇಲ್ಲ ತಾನೆ? ರಿಸ್ಕ್ ತರದೇನು ಇಲ್ಲ, ಇರುತ್ತಲ್ಲ ಹೆಂಗಸ್ರ ವಿಚಾರ, ಅದನ್ನ ಹೇಳಿದ್ರು. ನಿಮಗ್ ಗೊತ್ತಾಗ್ಬೇಕಿರೋ ಅಂತ ವಿಷಯ ಏನಾದ್ರು ಇದ್ದಿದ್ರೆ ನಾನೇ ಹೇಳ್ತಿದ್ದೆ ತಾನೆ. ಮಲ್ಕೊಳ್ಳಿ. ಇದೇನ್ರಿ ನೀವು ಆಕ್ರೋಬ್ಯಾಟಿಕ್ಸ್ ಎಲ್ಲ ಮಾಡ್ತಾ ಇದ್ರಲ್ರಿ? ಮಲ್ಕೊಳ್ಳಿ, ಸ್ಟ್ರೇಟ್ ಆಗಿ ಮಲ್ಕೊಳ್ಳಿ. ಹೀಗೆ ಮಲ್ಕೋಬೇಕು ನೀವು. ಮಗುಗೆ ಏನಾದ್ರು ತೊಂದರೆ ಆದ್ರೆ ಏನ್ರಿ ಗತಿ? ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ್ ಆಡ್ತಿದ್ದೀರಾ? ಗೌತಮರೇ, ನಾನು ಪ್ರೆಗ್ನೆಂಟ್ ಪೇಷಂಟ್ ಅಲ್ಲ. ಎಕ್ಸಾಕ್ಟ್ಲಿ, ನಾನು ಅದನ್ನ ಹೇಳ್ತಾ ಇರೋದು. ನೀವು ಪ್ರೆಗ್ನೆಂಟು, ಹಾಗೆಲ್ಲ ಮಲ್ಕೋಬಾರ್ದು. ಆರಾಮಾಗಿ ಮಲ್ಕೊಳ್ಳಿ. ಸರಿ ಆಯ್ತು, ನಾನು ಹೀಗೆ ಸ್ಟ್ರೈಟ್ ಆಗಿ ಆರಾಮಾಗಿ ಮಲ್ಕೋತೀನಿ. ಓಕೆ? ಹಾ, ಮಲ್ಕೊಳ್ಳಿ. ಅಯ್ಯೋ ಏನ್ರಿ? ಬೇಡ ರೀ, ನನ್ನ ಕೈ ಭಾರ ಮಗು ಮೇಲೆ ಬಿದ್ರೆ ಏನ್ ಗತಿ? ಬೇಡ, ತೊಂದರೆ ಆಗುತ್ತೆ ಅದಕ್ಕೆ. ಡಾಕ್ಟರ್ ನನ್ನ ಹತ್ರ ಮಾತಾಡೋದಕ್ಕಿಂತ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಯಾಕೆ? ನೋಡಿ ಗೌತಮರೇ, ನಿಧಾನ ರೀ, ಹಂಗೇನ ಮಾಡ್ಬೇಡಿ, ನಿಧಾನ. ಓಕೆ. ನೋಡಿ ಗೌತಮರೇ, ಬೆಳಿಗ್ಗೆ ನೀವು ಕೆಲಸದವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರಿ, ನನಗೂ ಇಷ್ಟು ಉದ್ದ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಟ್ರಲ್ಲ, ಆಗ್ಲೇ ಹೇಳೋಣ ಅನ್ಕೊಂಡೆ. ಬಟ್ ನಿಮ್ಮ ಎಂಥೂಸಿಯಾಸಮ್ ನೋಡಿ ಯಾಕೆ ಹಾಳು ಮಾಡಬೇಕು ಅಂತ ನಾನೇನು ಹೇಳಿಲ್ಲ. ನೋಡಿ, ಎಲ್ಲದಕ್ಕೂ ಅದರದೇ ಆದಂಥ ಒಂದು ಸಮಯ ಇರುತ್ತೆ. ಈಗ ನಾನು ಮುಂಚೆ ಹೇಗಿದ್ದೆ ಹಾಗಿದ್ರೆ ಓಕೆ, ಸ್ವಲ್ಪ ಕೇರ್ ತಗೊಂಡ್ರೆ ಸಾಕು. ಆಮೇಲೆ 5 ತಿಂಗಳು 7 ತಿಂಗಳು ಆದ್ಮೇಲೆ ಈ ನಿಮ್ಮ ಅತಿ ಕೇರು ಕನ್ಸನ್ನೆಲ್ಲ ಅವಾಗ ತೋರಿಸಿ. ಈಗ ಅದರ ಅವಶ್ಯಕತೆನೇ ಇಲ್ಲ. ಈಗ ಆರಾಮಾಗಿರಿ, ರಿಲ್ಯಾಕ್ಸ್. ಹೌದಾ? ಹೌದು. ಆದ್ರೂ ಇಲ್ಲ, ಏನೂ ಇಲ್ಲ. ಬನ್ನಿ. ಗೌತಮರೇ, ನೀವು ಈ ರೀತಿ ಕೈ ಹಾಕಿ ಮಲಗಿದ್ರೆ ನನಗೆ ಮಗುಗೆ ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ನನಗೂ ಅಷ್ಟೇ. ಇನ್ಫ್ಯಾಕ್ಟ್ ಹೀಗೆ ಮಲಗಿದ್ರೇನೆ ನಿಮ್ಗೆ ನಿದ್ದೆ ಬರೋದು. ಮತ್ತೆ ಸುಮ್ಮನೆ ಬೇಡದಿರೋದೆಲ್ಲ ಮಾತಾಡ್ಕೊಂಡು. ನಿಜವಾಗ್ಲೂ ಏನೂ ಆಗಲ್ಲ ತಾನೆ? ಏನೂ ಆಗಲ್ಲ. ಹಾಗೆ ನಾಳೆ ನೀವು ಆಫೀಸ್ ಲೀವ್ ತಗೋತೀರಾ ಪ್ಲೀಸ್? ಯಾಕೆ? ನಿಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ನಿಮ್ಮನ್ನ ತೋರಿಸ್ಬೇಕು. ಆಗ್ಲಿಂದ ಹೇಳ್ತಿದ್ದೀನಿ, ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಮಲ್ಕೊಳ್ಳಿ ಸುಮ್ಮನೆ. ಹಾಗೇನೆ ಡಾಕ್ಟರ್ ಹೇಳಿದ್ದಾರೆ ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ. ಮಧ್ಯದಲ್ಲಿ ಎದ್ದು ಇನ್ಯಾವ ಪ್ರಶ್ನೆ ಕೇಳಬಾರ್ದು. ಓಕೆ? ಗುಡ್ ನೈಟ್. ಕೋಪ ಮಾಡ್ಕೋಬೋದಾ? ಲೈಟಾಗಿ ಮಾಡ್ಕೋಬಹುದು. ಮತ್ತೆ ಪೊದ್ರೆ ಕಾಳಿ ಥರ ಆಡ್ತಾ ಇದ್ದೀರಾ? ಈ ಲೆವೆಲ್ಗೆ ಓಕೆ. ಹಾಗೆ ನೀವು ಇರಿಟೇಟ್ ಮಾಡಬಾರ್ದು, ಆ ಥರನೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಇರಿಟೇಟ್ ಮಾಡಿದೆ, ಪ್ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಅತಿಯಾಗಿ ಪ್ರೀತಿ ತೋರಿಸಿನೇ ಈ ರಿಸಲ್ಟ್ ಬಂದಿರೋದು. ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಐ ಲವ್ ಯು. ಲವ್ ಯು. ಬಿಡು ಮಹಿ, ಐ ಕ್ಯಾನ್ ಸ್ಟ್ಯಾಂಡ್. ಸೋ ಸ್ವೀಟ್ ಆಫ್ ಯು. ನೀನು ಎಷ್ಟು ಸಿನ್ಸಿಯರ್ ಅಲ್ಲ. ನಾನು ಮನೆಗೆ ಎಷ್ಟು ಲೇಟಾಗಿ ಬಂದರು ನನಗೋಸ್ಕರನೇ ವೆಯ್ಟ್ ಮಾಡ್ತಾ ವಾಚ್ಮ್ಯಾನ್ ಥರ ಕೂತಿರ್ತೀಯ. ಮೈ ಡಿಯರ್ ವಾಚ್ಮ್ಯಾನ್, ನೋ ಗ್ರಾಮರ್ ಮಿಸ್ಟೇಕ್. ಮೈ ಡಿಯರ್ ವಾಚ್ ವುಮೆನ್, ಹೊಸ ಟೈಟಲ್ ನಾನೇ ಇಟ್ಟಿರೋದು. ಡಿಫ್ರೆಂಟ್ ಆಗಿದೆ. ಈಗ ಜನ ಎಲ್ಲ ಡಿಫ್ರೆಂಟ್ ಕೇಳ್ತಾರೆ. ಅಂದಮೇಲೆ ನಾವು ಡಿಫ್ರೆಂಟಾಗಿ ಏನಾದರೂ ಮಾಡ್ತಿರ್ಬೇಕು, ಹೇಳ್ತಿರ್ಬೇಕು. ಶಿವ, ನಿನ್ಗೆ ಅವತ್ತು ಅಷ್ಟೊಂದು ಹೇಳಿದ್ದೀನಿ, ಆದರೂ ಮತ್ತೆ ಮನೆಗೆ ಕುಡ್ಕೊಂಡು ಬಂದಿದ್ಯಾ? ನನ್ನ ಮಾತಕ್ಕೆ ಬೆಲೆನೇ ಇಲ್ವಾ? ಯಾಕೆ ಹಿಂಗೆ ಮಾಡ್ತಿದ್ಯಾ ಜೀವ? ವಾಟ್ಸ್ ರಾಂಗ್? ಮನೇಲಿ ದೊಡ್ಡವರಿದ್ದಾರೆ, ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅನ್ನೋ ಸ್ವಲ್ಪ ಆದ್ರೂ ಯೋಚನೆ ಮಾಡಲ್ವಾ ನೀನು? ಎಲ್ಲಿದೆ ಬುದ್ಧಿ ಇದ್ದಿದ್ರೆ ಈ ರೀತಿ ಏನೋ ಕುಡ್ಕೊಂಡು ಬರ್ತಿದ್ದೆ ನೀನು? ಏನಾಯ್ತು ಅಂತ ಈಗ ಹೇಳ್ತಿದ್ಯಾ ಮಹಿ? ನಿಮ್ಮ ಅತ್ತೆ ಮಾವ, ಐ ಮೀನ್ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅಂತನಾ? ಗೊತ್ತಾಗ್ಲಿ ಬಿಡು, ಐ ಡೋಂಟ್ ಕೇರ್. ನನ್ನ ದುಡ್ಡು ನನ್ನಿಷ್ಟ. ಯಾರಿಗೇನು ಕಷ್ಟ? ನಾನೇ ಹೇಳ್ತೀನಿ, ಕರಿ. ನೀನು ಕರಿಯಲ್ಲ.
ಅಪ್ಪ ಬಿಡು ಬಿಡು. ಏನು ನೀನು ನನ್ನನ್ನು ಒಳ್ಳೆ ಅನಿಮಲ್ ಥರ ಟ್ರೀಟ್ ಮಾಡ್ತೀಯಲ್ಲ ನೀನು. ಯಾಕೆಂದ್ರೆ ನೀನು ಅನಿಮಲ್ ಹಾಗೆ ಬಿಹೇವ್ ಮಾಡ್ತಿದ್ಯಾ, ಅದಕ್ಕೆ ಯು ಡಿಸರ್ವ್ ದಿಸ್ ಕೈಂಡ್ ಆಫ್ ಟ್ರೀಟ್ಮೆಂಟ್. ಎಷ್ಟು ಸರಿ ಹೇಳಬೇಕು ಜೀವ ನಿನಗೆ, ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ವೈ ಆರ್ ಯು ಬಿಹೇವಿಂಗ್ ಲೈಕ್ ದಿಸ್? ನಾನಂತ ದೊಡ್ಡ ತಪ್ಪು ಏನು ಮಾಡಿದೆ ಅಂತ ಈಗ ಹಂಗಾಡ್ತಿದ್ಯಾ? ಅತ್ತೆ ಮಾವನ್ನ ಕರೆಯೋದಕ್ಕೆ ಹೋಗ್ತಿದ್ಯಲ್ಲ ನೀನು, ಅಕಸ್ಮಾತ್ ಅವ್ರು ಬಂದು ನಿನ್ನ ಈ ಅವತಾರದಲ್ಲಿ ನೋಡಿದಿದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗ್ತಿತ್ತು. ನಮ್ಮ ಮಗ ಹೀಗಾಗೋದ್ನಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಳ್ತಾ ಇದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀನು ಅವ್ರ ಮುಂದೆ ಎಷ್ಟು ಚೀಪ್ ಆಗ್ತಿದ್ದೆ. ಚೀಪ್ ಆಗಿಬಿಡ್ತೀನಿ. ನಾನು ಕುಡ್ದಿರೋದು ಕಾಸ್ಟ್ಲಿ ಸ್ಕಾಚ್, ಅಂದ್ಮೇಲೆ ಚೀಪಾಗಿ ಆಗ್ತೀನಿ. ಟೇಕ್ ಇಟ್ ಈಸಿ ಮಹಿ. ಯಾಕೀಗ ಪ್ರಳಯ ಆಗಿರೋ ಥರ ಆಡ್ತಿದೀಯಾ? ನಾನೇನು ಎಳೆ ಮಗುನ? ನನಗೇನು ಫ್ರೀಡಮ್ ಇಲ್ವಾ? ಡ್ರಿಂಕ್ಸ್ನ ಮಾಡೋದಕ್ಕೆ ಪರ್ಮಿಟ್ ಇದೆ ಅಂದಮೇಲೆ ಡ್ರಿಂಕ್ಸ್ ಮಾಡೋದಕ್ಕೆ ಯಾಕೆ ಪರ್ಮಿಟು? ನಂಗೆ ಕರೆಕ್ಟಾಗಿ ಮನೆಗೆ ಬಂದಿದ್ದೀನಿ ತಾನೆ, ಪಕ್ಕದ ಮನೆಗೆ ಹೋಗಿಲ್ವಲ್ಲ? ಪಕ್ಕದ ರೋಡಿಗೆ ಏನಾದ್ರು ಹೋಗಿದ್ದೀನಾ? ಕರೆಕ್ಟಾಗಿ ನಾನು ಮನೆಗೆ ಬಂದು ಸೇಫಾಗಿ ರೀಚ್ ಆಗಿದ್ದೀನಿ ಅಂದಮೇಲೆ ನೋ ವರೀಸ್. ಸರಿ ಸರಿ, ನೋ ವರೀಸ್, ಓನ್ಲಿ ಹ್ಯಾಪಿ. ಓಕೆ, ಒಂದೇ ಒಂದು ನಿಮಿಷ ಸೈಲೆಂಟ್ ಆಗಿರು. ಗುಂಡು, ಹಾಜಿ. ಇದೇನು ಮತ್ತೆ ಆಫೀಸ್ ಕೊಟ್ಟಿಯಾ? ಇಲ್ಲ ಅಜ್ಜಿ, ಆಫೀಸ್ನೇ ಮನೆ ಕರ್ಸ್ಕೊತಾ ಇದ್ದೀನಿ. ಏನು ಆಫೀಸ್ನ ಮನೆ ಕರ್ಸ್ಕೊತಾ ಇದೀಯಾ? ಹಾ, ನಾನು ಮನೇಲಿ ಇದ್ದಂಗೂ ಆಗುತ್ತೆ, ಆಫೀಸ್ ಕೆಲಸ ಮಾಡ್ದಂಗೂ ಆಗುತ್ತೆ. ಅದಕ್ಕೆ ಈ ಥರದೊಂದು 2-in-1 ಅರೇಂಜ್ಮೆಂಟ್ ಹೆಂಗಿದೆ? ಒಳ್ಳೆ ಕೆಲಸ ಮಾಡ್ದೆ ಕಣೋ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅಂತೂ ಈ ಅಜ್ಜಿ ಮಾತನ್ನ ಕಿವಿ ಮೇಲೆ ಹಾಕೊಂಡೆಲ್ಲ, ಅದೇ ಸಂತೋಷ. ನಿಮ್ಮ ಮಾತು ನಾನು ಯಾವತ್ತಿಲ್ಲ ಅಂದಿದ್ದೀನಿ. ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಈ ಕಿವಿಗಳು ಯಾವಾಗಲೂ ರೆಡಿ ಇರುತ್ತೆ. ನನಗೆ ಗೊತ್ತು ನೀವು ಹೇಳೋದು ನಾನು ಒಳ್ಳೇದಕ್ಕೆ ಅಂತ. ಸೊ ಏನೇ ಇದ್ರೂ ಮಾಡ್ತೀನಿ. ಅದಕ್ಕೆ ಪ್ರೆಗ್ನೆನ್ಸಿ ಪ್ರಯುಕ್ತ ವರ್ಕ್ ಫ್ರಮ್ ಹೋಮ್ ಜಾರಿ ಮಾಡಿಬಿಟ್ಟಿದ್ದೀನಿ. ನಾನು ಯಾವಾಗಲೂ ಭೂಮಿಕಾ ಅವ್ರ ಜೊತೆಗೆ ಇರ್ತೀನಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಂಥ ಟೈಮ್ನಲ್ಲಿ ಅವ್ರನ್ನ ಬಿಟ್ಟಿರೋದು ನನಗೂ ಬಹಳ ಕಷ್ಟನೇ. ಅದಕ್ಕೆ ಇನ್ಮೇಲೆ ಮ್ಯಾಕ್ಸಿಮಮ್ ಟೈಮ್ ಅವ್ರ ಜೊತೆಗೆ ಇರ್ತೀನಿ, ಅವ್ರ ಎದುರುಗಡೆ ಇರ್ತೀನಿ. ಒಟ್ಟಿನಲ್ಲಿ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನಿಮಗೆ ಖುಷಿನಾ? ಓಕೆನಾ? ಒಳ್ಳೆ ಕೆಲಸ ಮಾಡಿದೆ. ನನ್ ಚಿನ್ನ, ನನ್ ಬಂಗಾರ. ಗೆಳೆಯ, ಮುಂದುವರ್ಸ್ಕೊಂಡ. ಸರಿ, ಹಾಯ್. ಮಾರ್ನಿಂಗ್ ಗೆಳೆಯ. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲರೂ ಬಂದ, ಬನ್ನಿ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ. ಹಾಂ, ಬಂದೆ, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.